ಅಮ್ಮ, ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಸ್ವಲ್ಪ ಕೆಲಸ ಐತೆ, ಲೋನ್ದೇನೋ ಇದ್ರದ್ದು ಕೋಳಿ ಫಾರಮ್ದೆಲ್ಲ ಉಸಿ ಕೇಳ್ಕೊಂಬಿಟ್ಟು ಬರಬೇಕು. ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಏನಾರ ಇವಳನ್ನ ಒಳಗಡೆಗೆ ಬಿಟ್ಕೊಂಡು ನಾನು ಮನೆಗೆ ತಿರುಗಿ ವಾಪಸ್ ಬರೋಕ್ಕಿಲ್ಲ. ಅಲ್ಲಿಂದ ಹಂಗೆ ನೀ ಅತ್ಲಾಗೆ ನೀ ಹೊಂಟು ಹೋಗ್ಬಿಡ್ತೀನಿ. ನಾನು ಹೇಳಿದ್ದೀನಿ, ಗ್ಯಾರಂಟಿ ಬರೋಕ್ಕಿಲ್ಲ. ಸುಮ್ಮನೆ ಇದ್ದರೆ ಸರಿ, ನೀನು ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಹೇಳಿದ್ನಲ್ಲ, ಅನ್ಕೊಬಿಡು, ಬರ್ಕೊಬಿಡು, ನಿನ್ನ ಮಗ ಮನೆ ಒಳಗಡೆಗೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಡು ಅಷ್ಟೇನೆ. ಸರಿ ಬಿಡ, ಆಯ್ತು. ನೀನು ಹೇಳ್ದಂಗೆ ಮಾಡ್ತೀನಿ ಹೇಳು, ಏನು ಬಿಟ್ಕೊಳಕ್ಕಿಲ್ಲ. ನೀನು ಹೇಳ್ದಂಗೆ ಮಾಡ್ತೀನಿ ತಗ. ಹ್ಞೂ, ಸರಿ ಆಯಿತು. ಅತ್ತೆ, ನೀನು ಏನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರವ. ಒಂದು ವ್ಯವಸ್ಥೆ ಮಾಡಿದ್ದೀನಿ, ನಾನು ಫೋನ್ ಹಾಕಿದ್ದೀನಿ, ಬರ್ತಾರೆ. ಒಂದು ವ್ಯವಸ್ಥೆ ಮಾಡಿದ್ದೀನಿ, ಸುಮ್ಕಿರು. ನನ್ನ ಮಗನೂ ನಾನು ಏನು ಹೇಳೋಕ್ಕಾಗಲ್ಲ, ನನ್ನ ಮಗನಿಗೂ ನಿನಗೂ ಏನು ಹೇಳೋಕ್ಕಾಗಿರ. ಏನು ತಾನೇ ಮಾಡಲಿ ಹೇಳು, ನಾನಂತೂ ಇಬ್ಬರು ಮಧ್ಯನೂ ತಗ್ಲಾಕಬಿಟ್ಟು ನನಗೂ ಇನ್ನು ಯಾರು ಗಂಡನ ಯಾರವ್ರು ನನಗೆ ತಾನೇ, ನನಗೂ ಇನ್ನು ಯಾರೂ ಇಲ್ಲ. ಮಗ ಒಬ್ಬನೇ, ಅವನ್ನೂ ಬಿಟ್ಕೊಡೋಕ್ಕಾಗಿಲ್ಲ. ನನ್ನ ಕಷ್ಟ ಯಾರು ಕೇಳೋನು, ಯಾರಿಗೆ ಬಿಡೋನು ಹೇಳು. ತಲೆ ಅಂತನೂ ಕೆಟ್ಟು ಹೋಗ್ಬಿಡ್ತದೆ ನನಗಂತೂ. ಇನ್ನೇನು ಮಾಡೋಕ್ಕಾಯ್ತದೆ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರು, ಸರಿನಾ? ಥು, ಅದಕ್ಕೆ ಹೇಳೋದು, ಹೆಣ್ಮಕ್ಳು ದುಡಿಬೇಕು ಅಂತ. ನಾನು ದುಡಿಯಂಗಾನೆ ಇದ್ದಿದ್ರೆ ನಾನು ಯಾಕೆ ಬಂದ್ಬಿಟ್ಟು ಇಲ್ಲಿ ಬೀದಿನ ಕುಂತ್ಕೋಬೇಕಿತ್ತು? ನಮ್ಮ ಅಕ್ಕ ಅದಕ್ಕೆ ನೆನೆಯ. ನಮ್ಮ ಅಕ್ಕ ನೋಡು, ಆರಾಮಾಗಿ ಮನೆ ಮಾಡ್ಕೊಂಡು ಎಲ್ಲೋ ಸೆಟ್ಲಾಗೋಗ್ಬಿಟ್ಟವಳೆ. ಆದರೆ ನಾನು ನೋಡಿಲಿ ಬೀದಿ ಅಲ್ಕೊಂಡಿಲ್ಲಿ ಇವನತ್ರ ಭಿಕ್ಷೆ ಎತ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ನಮ್ಮ ಅಕ್ಕನಂಗೆ ದುಡಿಬೇಕಿತ್ತು. ಈಗ ಅನ್ನಿಸ್ತೈತೆ, ನಾನು ನಮ್ಮ ಅಕ್ಕನಂಗೆ ಓದಬೇಕಿತ್ತು, ನನ್ನ ಮಕ್ಕನಂಗೆ ಚೆನ್ನಾಗಿ ಒಂದು ಕೆಲಸ ಸೇರ್ಕೋಬೇಕಿತ್ತು ಅಂತ. ಇವನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಯಾರ ಮನೆಗೂ ಹೋಗೋ ಅವಶ್ಯಕತೆ ಇತ್ತಿರಲಿಲ್ಲ. ನಾನು ಹೋಗ್ಬಿಟ್ಟು ಎಲ್ಲೋ ಅಂತ ಸೆಟ್ಲ್ ಆಯ್ತಿದ್ದೆ, ನಾನು ಮನೆ ಮಾಡ್ಕೊಂಡು. ಈಗ ನೋಡಿ ಎಂಥ ಗತಿ ಬಂದ್ಬಿಟ್ಟೈತೆ ನನಗೆ. ಒಳಗಡಿಗೂ ಬಿಟ್ಕೊಳಕ್ಕಿಲ್ಲ, ಏನೂ ಬಿಟ್ಕೊಳಕ್ಕಿಲ್ಲ. ನಮ್ಮ ಅಮ್ಮನೂ ಬಿಟ್ಕೊಳಕ್ಕಿಲ್ಲ, ನಮ್ಮ ಅಕ್ಕನೂ ಬಿಟ್ಕೊಳಕ್ಕಿಲ್ಲ. ನನಗಿನ್ನು ಮನೆ ಇಲ್ಲ, ಬೀದಿನಾಗ ಮನೆ ಕಂಡ್ಲಾ. ಅದಕ್ಕೆ ಇಲ್ಲೇ ಇರೋದು ನಾನು. ಇಲ್ಲ ಅಂದಿದ್ರೆ ಈ ಕಿತ್ತೋಗಿರೋನ್ ಜೊತೆ ಯಾರು ಇರ್ತಾಯಿದ್ರು? ಸ್ಯಾಡಿಸ್ಟ್ ನನ್ನ ಮಗ ಇವನಂತೂ. ಬರೀ ಸ್ಯಾಡಿಸ್ಟ್ ಇವನಂತೂ. ಏನು ಮಾಡಲಿ? ಅಯ್ಯೋ, ಮಳೆ ಬೇರೆ ಬತ್ತಾಯ್ತಲ್ಲ. ಈಗ ಎಲ್ಲಿ ಹೋಗ್ಲಿ ನಾನು? ಮಳೆ ಬೇರೆ ಹಿಂಗೆ ಸುರಿತಾಯ್ತಲ್ಲ. ಅಯ್ಯಯ್ಯೋ, ಎಷ್ಟು ಮಳೆ ಬತ್ತೈತೆ. ಯಾರೂ ಇಲ್ಲ. ಒಳಗಡೆಗೆ ಹೋದ್ರೆ ನನ್ನ ಗಂಡ ತಿರುಗಿ ಬಂದು ಜಗಳ ಮಾಡ್ತಾನೋ ಏನೋ. ಯಾಕೆ ಬೇಕು? ಬೇಡ 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 ಬೇಡ, ಸುಮ್ಮನೆ ಇದು ಮಾಡೋದೆಲ್ಲ ಬೇಡ. ಈಗೇನು ಮಾಡಲಿ? ಅಯ್ಯೋ, ಚಳಿ ಬೇರೆ ಆಯ್ತೈತೆ. ಅಯ್ಯೋ 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 ಮಗಳೇ, ಇದೇನ್ಲ ಇದು? ಯಾಕ್ಲ ಹಿಂಗಿದೆಯಾ? ಅಯ್ಯೋ ಮಳೆನಾಗೆ. ಅಯ್ಯೋ ಅಯ್ಯೋ ಅಯ್ಯೋ, ಎದ್ದೋಳೆ. ಅಯ್ಯೋ, ಇಷ್ಟು ಮಳೆ ಸುರಿತೈತೆ, ದೆವ್ವ ಥರ ಕುಂತ್ಕೊಂಡಿದ್ದೀಗಲ್ವೇನು ನೀನು? ನಿನಗೇನಿಗೆ ಬಂದಿರೋದು? ನಿನಗೇನು ಬಂದೈತೆ ದೊಡ್ಡ ರೋಗ? ಹೇಳೋದಲ್ವೇನೆ ಏನಾಯ್ತು ಅಂತ ಹೇಳ್ಬಿಟ್ಟು. ನಿನಗೇನು ತಲೆಗೆಲೆ ಕೆಟ್ಬಿಟ್ಟೈತಾ ಏನು ನಿನಗೆ? ಹೇಳಕ್ಕೇನೆ ನಿನಗೆ ದೊಡ್ಡ ರೋಗ? ಯಪ್ಪ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಮಳೆನಾಗ ನಿಂತ್ಕೊಂಡಿದ್ಯಲ್ಲ, ಯಾರು ಇಲ್ವೇನೆ? ನಿಮ್ಮ ಅತ್ತೆ ಯಾರು ಮನೆಯಾಗೆ? ಏನೇ ಮಳೆಗೆ ನೆನೀತಾ ಇದ್ರು ಸುಮ್ಮನೆ ಬಿದ್ದವ್ರಲ್ವೇನೆ? ಅಮ್ಮ, ನನ್ನ ಗಂಡ ಮನೆಯಿಂದ ಈಚೆ ಕಡೆಗೆ ಹಾಕೋದೆ ಕಣಮ್ಮ. ಮನೆ ಒಳಗಡೆಗೆ ಬರಬೇಡ ಇನ್ನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಟ್ಟ ಕಣಮ್ಮ ನನ್ನ. ಏನು ಮಾಡಲಿ ಕಣಮ್ಮ, ನಾನಂತೂ ಅದಕ್ಕೆ ನೀ ಯಾರ ಮನೆಗೆ ಹೋಗ್ಲಿ, ನೀನು ನನ್ನ ಮನೆಗೆ ಸೇರ್ಸಕ್ಕಿಲ್ಲ. ಮನೆಯಿಂದ ಈಚೆ ಕಡೆಗೆ ಕೊಟ್ಟಿದ್ಯಾ, ಇನ್ನು ಯಾರು ಸೇರ್ಸಕ್ಕಿಲ್ಲ. ಏನು ಮಾಡಲಿ ನಾನು? ಅದಕ್ಕೆ ನೀ ಬಂದಿಲ್ಲ ಈಚೆ ಕಡೆ ಕುಂತ್ಕೊಂಡೆ. ನನಗೆ ಅಂತ ಯಾರು ಸಪೋರ್ಟ್ ಮಾಡೋಕ್ಕಿಲ್ವಲ್ಲ. ಇನ್ನು ಮಳೆ ಆದ್ರೇನು ಚಳಿ ಆದ್ರೇನು ಅಂತ ಹೇಳ್ಬಿಟ್ಟು ಸುಮ್ಕೆ ನೀ ಇಲ್ಲೇ ಕುಂತ್ಕೊಂಡಿವ್ನಿ ಕಣಮ್ಮ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಅಂತ. ಅಯ್ಯೋ ರಾಮ, ಏನೇ ಬಂದಿರೋದು ನಿಮ್ಮ ಅತ್ತೆಗೂ ನಿನ್ನ ಗಂಡುಗೆ? ಮಾಡ್ತೀನಿರು. ಬಂದಿದ್ಯಾ ತಾನೇ, ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಒಳಗಡೆ ಸೇರ್ಸ್ಕೊಂಡಂಗೆ ಮಳೆನಾಗ ನೆನೆಸ್ಕೊಂಡು ಒಂದು ಹೆಣ್ಮಕ್ಳನ್ನ. ನಾವು ಒಂದು ನಾಯಿ ಮರಿನೇನಿಯ ಇದ್ರಾಗಿದ್ರೇನೆಯ ಸಹಿಸಕ್ಕಿಲ್ಲ. ನಾವು ಒಂದು ನಾಯಿ ಮರಿ ಇದ್ರೇನೆಯ ಇದೇನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು ನಮಗೂ ತಲೆ ಕೆಟ್ಟೋಯ್ತದೆ. ಇದೇನಿದು ಹಿಂಗೆ ಮಳೆ ನೆನೀತಾಯ್ತಲ್ಲ ಅಂತ ಓಡಾಗ ಎತ್ಕೊಬಿಟ್ಟು ಬರ್ತೀವಿ. ಇಲ್ಲಾಂದ್ರೆ ಎಲ್ಲ ನಾವು ಒಂತಾಗ ಹಾಕ್ತೀವಿ. ಮಳೆ ನೀರು ಬೀಳ್ದಿದ್ದತ್ರ ಅಂತಂದ್ರೆ ನೀನು ನಾಯಿಗೂ ಕೂಡ ಬೆಲೆನೂ ಕೊಡ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಓ ಬೀಗ್ರೆ, ಬಂದ್ರಾ? ಇಷ್ಟು ಮಳೆ ಸುರಿತೈತೆ, ಎಲ್ಲ ಸುರಿತೈತೆ. ನನ್ನ ಮಗಳು ಈಚೆ ಕಡೆ ನಿಂತ್ಕೊಂಡವಳೆ, ಎಲ್ಲ ನನ್ನ ನೆಂದೋಗ್ಬಿಟ್ಟವಳೆ. ಅವಳಿಗೆ ಸೊಳಿ ಜ್ವರ. ಏನ್ ಬಂದ್ರು ಪರವಾಗಿಲ್ವಾ? ಒಳ್ಳೆ ಕತೆ ಮಾಡ್ತಿರಲ್ಲ ನೀವಂತೂ. ಹೆಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗದೇನೋ ಬದದಲ್ಲ ಬಾಯಿಗೆ, ನನಗೆ ಸರಿಯಾಗಿ ಬರ್ತದೆ ನೋಡಿ ಬಾಯಿಗೆ. ನಿಮ್ಗೆ ಏನ್ ಬಂದ್ರೆ ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಈಚೆ ಕಡೆ ನೀವು ನೆನೆಸ್ಕೊಂಡು ಕೂತಿದಿರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹಿಂಗೆಲ್ಲ ನೋಡ್ಕೊತೀರಾ ಅಂತ ಗೊತ್ತಿರಲಿಲ್ಲ. ಏನೋ ನನ್ನ ಮಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮನೆಗೆ ಬಂದು ಸಂಸಾರ ಮಾಡ್ತಾಳೆ ಅಂತ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದೆ ಅಷ್ಟೇ. ನನ್ನ ಮಗಳು ನಾನೇನು ಸಹಾಯ ಮಾಡಕ್ಕಿಲ್ಲ ಅಂತ ಹಾಕ್ಲಿಲ್ಲ. ಏನೋ ಒಸಿ ಬುದ್ಧಿ ಕಲ್ತ್ಕೊಂಡು ಜೀವನ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದೆ. ಓಹೋ, ಬರ್ಬೇಕು ಅಳಿ ಅಂದ್ರು. ಬನ್ನಿ. ಇದೇನಿದು? ನಿಮ್ಗೆ ಏನ್ ಬಂದೈತೆ? ನಿಮ್ಗೆ ರೋಗ? ಬನ್ನಿ, ನೀವು ಸುಮ್ಕೆನೆಯ. ಓಹೋ, ನನ್ನ ಮಗಳನ್ನಲ್ಲಿ ಮಳೆನಾಗ ನೆನೀತಿದ್ರು ಅಂದ್ರೆ ಸುಮ್ಮನೆ ಕುಂತ್ಕೊಂಡಿದ್ದೀರಲ್ಲ. ನಿಮ್ಗೆ ನೀ ಅಂತ ಕಲ್ಲು ಮನ್ಸಿರ್ಬೇಡ ಹೇಳಿ. ನಿಮ್ಗೆ ಏನೋ ಮನ್ಸೊಳ್ಳೇದು ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ದೆ. ಈಗ ನೋಡಿದ್ರೆ ಗೊತ್ತಾಯ್ತೈತೆ ನಿಮ್ಮ ಮನ್ಸು ಎಂತ ಒಳ್ಳೇದು ಅಂತ. ಇಲ್ಲತ್ತೆ, ನಾನು ಕೆಲಸ ಇತ್ತು, ಬ್ಯಾಂಕ್ ಹತ್ರಕ್ಕೆ ಹೋಯ್ತಾ ಇದ್ದೆ. ಜೋರಾಗಿ ಮಳೆ ಬಂತಲ್ಲ, ಇವಳು ನಿಮ್ಮ ಈಚೆ ಕಡೆ ಇತ್ತಾಳೆ. ಇನ್ನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನೇ ಓಡ್ ಬಂದ್ಬಿಟ್ಟೆ. ನಾನು ಏನೋ ಆಗೋಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು, ಅಲ್ಲ ಮಳೆ ಬಂದ್ಬಿಟ್ಟಲ್ಲ ಪಾಪ ಕುಂತಿರ್ತಾಳೇನೋ, ಒಳಗಡೆಗೆ ಸೇರ್ಸೋಣ ಅಂತ ನೀವು ಓಡೋಡಿ ಬಂದ್ಬಿಟ್ಟೆ ಕಣತ್ತೆ. ಬ್ಯಾಂಕ್ ಹೋಗ್ತಿದ್ದ ಹಂಗೆ ವಾಪಸ್ ತಿರ್ಗಿಸ್ಕೊಂಡು ಬರ್ತದೆ ನೋಡು ಬಾಯಿಗೆ ನನಗೆ. ನಡೀರಿ ಒಳಗಡಿಕೆ. ಬನ್ನಿ ಬೀಗ್ರೆ, ಬನ್ನಿ ಕುಂತ್ಕ. ಬನ್ನಿ ಬೀಗ್ರೆ. ಯಪ್ಪ ಸಾಕು, ನೀವೆಲ್ಲ ಹಿಂಗ್ ಮಾಡ್ತೀರಾ ಅಂದ್ರೆ ನನ್ನ ಮಗಳು ನಾನು ಕರ್ಕೊಂಡೇ ಹೋಯ್ತೀನಿ.
ಅಳಿ ಅಂದ್ರೆ ಏನೋ ತಪ್ಪು ಮಾಡೋಳೆ ಕ್ಷಮಿಸ್ಬಿಟ್ಟು ಮನೆಗೆ ಸೇರ್ಸ್ಕೊತೀರಾ ಅಂತ ಅನ್ಕೊಂಡಿದ್ದೆ ನಾನು. ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರಲಿಲ್ಲ ಬಿಗ್ರೆ. ನೀವು ಅಷ್ಟೇ ಏನಿಯ ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಎನ್ಸ್ಬಿಟ್ರಿ ನೀವಂತೂ. ಇವಳ್ದು ತೆಪ್ಪಿಲ್ಲ ಅಂತ ಹೇಳ್ತಿಲ್ಲ, ಇವಳ್ದು ತೆಪ್ಪೈತೆ. ನೀನು ಅಷ್ಟೇನೆ ಮನೆಯಾಳಿ ಡೂಪ್ಲೆಕ್ಸ್ ಮನೆ ಬೇಕು, ತ್ರೀಪ್ಲೆಕ್ಸ್ ಮನೆ ಬೇಕು, ಅಂತ ಮನೆ ಬೇಕು, ಇಂಥ ಮನೆ ಬೇಕು ಅಂತ ಹೇಳ್ಬಿಟ್ಟು ನೀನೇನಾರ ಅಳ್ಳಾಡ್ದು ಪಾರ್ಕೆ ತಗೊಂಡು ಹಾಕ್ಬಿಡ್ತೀನಿ. ಈಗ ಗೊತ್ತಾಯ್ತಲ್ಲ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಮೈ ಬಾಕ್ಸ್ ದುಡ್ದು ಜೀವನ ಹೆಂಗಪ್ಪ ಮಾಡಬೇಕು, ಜೀವನ ಹೆಂಗಪ್ಪ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಕುಂತ್ಕೊಳ್ಳೋಕೆ ಏನಿಯ ಬರಬೇಡ. ನೋಡು ಯಾರೋ ನೀನು ಮನೆಗೆ ಬಿಟ್ಕೊಳಕಿಲ್ಲ. ನೀನಾಯ್ತು ನಿನ್ನ ಗಂಡ ಆಯ್ತು ಸಂಸಾರ ಆಯ್ತು ಅನ್ನಂಗೆ ಮೂರ್ವಾ ದಿನ ಬಾಳ್ಕೊಂಡಿರ್ತೀಯೋ ಇರು. ಕಟ್ಕೊಳಂಗಿದ್ರೆ ನೀನು ಡೂಪ್ಲೆಕ್ಸ್ ಮೈ ಬಾಕ್ಸ್ ಬಿಟ್ಟು ದುಡ್ದು ಕಟ್ಕ. ಅದು ಬಿಟ್ಬಿಟ್ಟು ನೀನು ದುರಂಕಾರ ದೌಲತ್ತು ಮಾಡಕ್ಕೆ ಹೋಗ್ಬೇಡ, ಸರಿನಾ? ಈಗಲೇ ಹೇಳಿದೀನಿ. ಮಳೆಗೆ ನೆನ್ಕೊಂಡು ಏನೇ ನೀನು ಅವತಾರ ನಿಂದ ಎಲ್ಲನೂ ಒಟ್ಗಿಟ್ಟಿಲ್ಲ ಅಂದ್ರೆ ಜುಟ್ಟು ಮುಲ್ಗೆ ಹೂವು ಅನ್ನಂಗೆ ಆಗೋಗ್ಬಿಟ್ಟೈತೆ ಬಾಳು. ಯಪ್ಪ 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 ಏನು ಹೇಳ ನಿನ್ಗಂತೂ ಹೇಳು. ಅಯ್ಯೋ ಯಾವಾಗೂ ಏನಾರ ಒಂದು. ಆಯ್ತು ಕಣಮ್ಮ, ಸರಿ ಕಣಮ್ಮ. ಅತ್ತೆ ಅವಳು ಬುದ್ಧಿ ಬರಲಿ ಅಂತಾನೆ ನಾನು ಇಷ್ಟೆಲ್ಲ ನನಗೆ ಮಾಡಿದ್ದು. ಹೋಗಿ ಬಂಗಾರಮ್ಮರ ಮನೆ ಸೇರ್ಕೊಬಿಟ್ಟಿದ್ದು ಗೊತ್ತಾ? ಅದಕ್ಕೆ ನನಗೂ ಬೇಜಾರಾಗೋಗ್ಬಿಡ್ತು. ನನಗೂ ಇದೇನು ಹಿಂಗೆ ಅಲ್ಲಿ ಹೋಗಿ ಸೇರ್ಕೊಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು ನಾನು ಮುಂದೆ ನೀನು ಹೆಂಗೆ ಸಿಕ್ಕರೆ ಹಂಗೆ ಮಾತಾಡಿ ಇನ್ನೊಬ್ರನ್ನ ಮದುವೆ ಮಾಡ್ಕೊತೀನಿ, ಇನ್ನೊಬ್ರನ್ನ ಕಟ್ಕೊತೀನಿ, ಹಂಗೆ ಕಟ್ಕೊತೀನಿ ಹಿಂಗೆ ಕಟ್ಕೊತೀನಿ ಅಂತ ಹೇಳ್ಬಿಟ್ಟು ಏನೇನೇನೋ ಹೇಳ್ಬಿಟ್ಟು ಅದಕ್ಕೆ ನನಗೂ ಸಿಟ್ಟತ್ಬಿಟ್ಟು ಹಿಂಗೆಲ್ಲ ಮಾಡಿದ್ದು. ಬುಡಿ ಆಯಿತು. ಈಗ ಮನೆ ಒಳಗಡೆ ನೀನು ಸೇರ್ಸ್ಕೊತೀನಿ ಅಂತ ಹೇಳಿದಿನಲ್ಲ. ಏನೇ ಸಂಸಾರ ಮಾಡ್ತೀಯ ಇದ್ಕೊಂಡು, ಇಲ್ಲಾಂದ್ರೆ ಹಿಂಗೆ ಹಾಳಾಗೋಯ್ತೀಯ ಹೇಳು. ಮಾಡ್ತೀಗೋ ಮಾಡಕ್ಕಿಲ್ವೋ? ಅಮ್ಮ ನಾನೇನು ಮಾಡಕ್ಕಿಲ್ಲ ಕಣಮ್ಮ, ನಾನು ಇಲ್ಲೇ ಇದ್ದು ನೋಡ್ಕೊತೀನಿ ಕಣಮ್ಮ. ಅದಕ್ಕೆ ಅಲ್ವೇ ನಮ್ಮ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದು. ಇವನೇ ಕಣಮ್ಮ ನಾನು ಈಚೆ ಕಡೆ ಕಳಿಸಿದ್ದು. ನನ್ನ ತಾನೇ ಇನ್ನೇನು ಮಾಡಲಿ ಹೇಳು. ಅದಕ್ಕೆ ನಾನೇನಿಯ ಇದು ಮಾಡಿದ್ದು. ಸರಿ ಕಣಮ್ಮ, ಇನ್ನೊಂದ್ಕಿಂತ ಏನು ಕೇಳಕ್ಕಿಲ್ಲ. ಇಲ್ಲೇನಿಯ ಮೂರ್ವಾ ದಿನಾಗ ಏನಿಯ ಜೀವನ ಮಾಡ್ಕೊಂಡೋಯ್ತೀನಿ ಬಿಡು. ನನಗೂ ಆಸೆ ಇದ್ರೆ ನಾನು ಕಷ್ಟಪಟ್ಬಿಟ್ಟು ದುಡ್ದು ನಾನು ಸಂಪಾದನೆ ಮಾಡ್ಬಿಟ್ಟು ಏನಿಯ ಕೊಡ್ತೀನಿ. ಮನೆಯ ದೊಡ್ಡ ಮನೆಯನ್ನೇನಿಯ ಕೊಡ್ತೀನಿ ನಾನು. ಈಗ ಕೇಳಿಸ್ಕೊಂಡ್ರಿ ತಾನೇ? ಏನಾರ ತಪ್ಪು ಮಾಡಿದ್ರೆ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿ. ನನ್ ಬಂದು ಏನಾರ ಒಂದು ಬುದ್ಧಿ ಮಾತಾ ಏನಾರ ಹೇಳಿ, ನಾನು ಏನೋ ಸಮಾಧಾನ ಮಾಡ್ತೀನಿ. ಇಲ್ಲ ಅಂತಂದ್ರೆ ಹಿಂಗೆ ಕತೆ ಆಗೋಗ್ಬಿಡ್ತದೆ. ಸುಮ್ಕೆ ನೀನು ಯಾಕೆ ಹೇಳಿ? ಸುಮ್ಮನೆ ಹಂಗೂ ಹಿಂಗೂ ಎಲ್ಲ ಬರೋಕ್ಕಿಲ್ಲ. ಸುಮ್ಮನೆ ನೀನು ಯಾಕೆ ಮಾತುಗಳು ಎಲ್ಲನೂ ನೋಡಿ. ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ನನ್ನ ಮಗಳದ್ದು ತೆಪ್ಪೈತಿ ಇಲ್ಲ ಅಂತಲ್ಲ. ಆದರೆ ಒಂದು ಹೆಣ್ಮಕ್ಳನ್ನ ಇಷ್ಟೊಂದೆಲ್ಲ ಗೋಳಾಡಿಸ್ಬಿಟ್ಟು ಇಷ್ಟೊಂದೆಲ್ಲ ಅಯ್ಯೋ ಅಂತ ಮಾತ್ರ ಅನ್ಸಕ್ಕೆ ಹೋಗ್ಬೇಡಿ. ನಮಗೂ ಮಗಳೇನೇ ಆಗಬೇಕು. ಮಳೆನಾಗ ನೆನ್ಸೋದು ಅವಳಿಗೆ ಮಳೆಗೆ ನೆನ್ದ್ರೆ ಮೊದಲೇ ಆಗಕ್ಕಿಲ್ಲ, ಸೀತಾಪಾತ ಆಯ್ತದೆ. ಹೊಸಿ ನೋಡ್ಕೊಳ್ಳಿ. ಆಯ್ತು ಬಿಗ್ರೆ ಆಯ್ತು, ನೀವು ಕುಂತ್ಕೊ ಬನ್ನಿ. ನೀವು ಕಾಫಿಗೆ ಪಿಕ್ಕಬಿಟ್ಟು ಬರ್ತೀನಿ. ನೀವು ಮಳೆನಾಗ ನೆಂದಿದ್ದೀರಾ, ಇಬ್ರಿಗೂ ಟವಲ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಒಂಚೂರು ಕಾಫಿ ಇಕ್ಕಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ. ಹೋಗಿ ನೀನೇನು ಮೂತಿ ಹೂ ಅಂತ ಇಕ್ಕೊಂಡು ಕುಂತ್ಕೊಂಡಿದ್ಯಾ? ಹೋಗಿ ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಂಡು ತಲೆಗಿಲೆ ಒರ್ಸ್ಕೊ ಹೋಗು. ನೋಡೊಳ್ಳೆ ಹೆಂಗಾಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೋಗು. ಜ್ವರ ಗಿರ ಬಂದ ತಿರುಗಿ ನಿನಗೆ. ನನಗಂತೂ ತಲೆ ಕೆಟ್ಟೋಯ್ತದಮ್ಮ. ನೀವು ಇಬ್ರು ಮಕ್ಕಳಿಂದ ನಂಗೆ ನೆಮ್ಮದಿ ಇಲ್ಲ, ಎಣ್ಣೆಗಳಿಂದ. ಹೋಗು ಇರ್ರಿ ಬೀಗ್ರೆ, ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ ಇರ್ರಿ. ಒಂದು 5 ನಿಮಿಷ ಅಷ್ಟೇ ಮಾಡ್ಕೊಂಬಿಟ್ಟು ಬರ್ತೀನಿ ಕಾಪಿಯ. ಕುಂತ್ಕೊ ಬನ್ನಿ. ನಿಮ್ಗೂ ಟವಲ್ ಕೊಡ್ತೀನಿ ಪಾಪ, ನೀವು ಹೊಸಿನಿ ಅಂತ ಹೋಗ್ಬಿಟ್ಟಿದ್ದೀರಾ. ನೋಡಿ ಹೇಳಿ ಅಂದ್ರೆ ನನ್ನ ಮಗಳಿಗೂ ಹೊಸಿ ಬುದ್ಧಿ ಹೊಳೋಯ್ತೀನಿ. ಅವಳಿಗೆ ಅರ್ಥ ಮಾಡ್ಕೊಂಡು ಬಂದವಳೆ, ಅವಳಿಗೂ ಗೊತ್ತಾಗ್ಬಿಟ್ಟೈತಿ ಇವಾಗ ಏನು ಮಾಡಬೇಕು ಏನು ಬಿಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವಳಿಗೂ ಅರ್ಥ ಆಗೈತಿ ಇವಾಗ. ಅವಳು ಇನ್ನ ಅರ್ಥ ಮಾಡ್ಕೊತಾಳೆ. ಇಬ್ರು ಹೆಂಗ್ ಗೊತ್ತಾಗಿ ಸಂಸಾರ ಮಾಡ್ಕೊಂಡು ಹೋಗಿ ಆಗಿದ್ದಾಯ್ತು. ಸರಿ ಅತ್ತೆ ಆಯ್ತು. ಏನಾರ ಇದ್ರೆ ನನಗೆ ಫೋನ್ ಹಾಕಿ. ಏನಾರ ಪ್ರಾಬ್ಲಮ್ಮು ಅದು ಇದು ಇದ್ರೆ ನನಗೆ ಫೋನ್ ಹಾಕ್ಬಿಟ್ಟು ಹೇಳಿ. ಸರಿ ಆಯ್ತು ಅತ್ತೆ.